ಮಧುಗಿರಿ ಪ್ರಾಂತ್ಯಕ್ಕೆ ಉಪಟಳ ಕೊಡುತ್ತಿದ್ದ ಅಥವಾ ತೊಂದರೆ ಕೊಡುತ್ತಿದ್ದ ಮೈಸೂರು ಪ್ರಾಂತ್ಯದ ರಾಜರ ಮೇಲೆ ರಾಜ ಚಿಕ್ಕಪ್ಪಗೌಡರು ದಂಡೆತ್ತಿ ಹೋಗುತ್ತಾರೆ. ಶತ್ರುಪಾಳೆಯದಲ್ಲೇ ನೆಲೆಸಿದ್ದ ಶಕ್ತಿದೇವತೆಯಾದ ಮಾರಮ್ಮ ತಾಯಿಯು ಚಿಕ್ಕಪ್ಪಗೌಡರ ಕನಸಿನಲ್ಲಿ ಬಂದು ನಿನಗೆ ಯುದ್ಧದಲ್ಲಿ ಅನಾಯಾಸವಾಗಿ ಗೆಲುವಾಗುತ್ತದೆ ಎಂದು ಮಾರಮ್ಮ ತಾಯಿಯು ಭವಿಷ್ಯ ನುಡಿಯುತ್ತಾರೆ. ಇಮ್ಮುಡಿ ಚಿಕ್ಕಪ್ಪ ಭೂಪಾಲರೆಂದೇ ಕರೆಯುವ ಇವರಿಗೆ ಶತ್ರುಪಾಳೆಯದ ವಿರುದ್ಧವಾಗಿ ಅನಾಯಾಸವಾಗಿಯೇ ಗೆಲುವಾಗುತ್ತದೆ. ರಾಜರ ಜೊತೆಗಿದ್ದ ಸೈನಿಕರು ಅಂದರೆ ಸೈನಿಕರ ದಂಡಿನ ಜೊತೆ ಆ ತಾಯಿಯನ್ನು ಮಧುಗಿರಿಗೆ ತಂದು ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಂದಿನಿಂದಲೇ ದಂಡಿನ ಮಾರಮ್ಮ ಎಂದೇ ಪ್ರಖ್ಯಾತವಾದ ಈ ತಾಯಿಯು ಅಸಂಖ್ಯಾತ ಭಕ್ತಗಣದಿಂದ ಪೂಜಿಸಿಕೊಳ್ಳುವ ದೇವರಾಗಿದ್ದಾರೆ. ವಿಜಯ ದೇವತೆ ಎಂದೇ ಹೆಸರುವಾಸಿಯಾದ